ಸಂಘಟಿತ ಸಮಾಜ ನಿರ್ಮಾಣಕ್ಕಾಗಿ ಕುವೆಂಪು ಒಕ್ಕಲಿಗರ ಕ್ಷೇಮಾಭಿವೃದ್ಧಿ ಟ್ರಸ್ಟ್ ಇದರ ನೂತನ ಕಚೇರಿ ಉದ್ಘಾಟನಾ ಸಮಾರಂಭವು ಮೈಸೂರಿನ ಕುವೆಂಪು ನಗರದ ಆದಿಚುಂಚನಗಿರಿ ರಸ್ತೆಯಲ್ಲಿರುವ ಕೆಂಪೇಗೌಡ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸಂಸ್ಥೆಯ ಕಟ್ಟಡದಲ್ಲಿ ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ಸೋಮೇಶ್ವರನಾಥ ಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಿಂದ ಆರಂಭವಾಯಿತು. ಅವರು ನೂತನ ಕಚೇರಿ ಧಾರ್ಮಿಕ ವಿಧಿವಿಧಾನಗಳಿಂದ ಶುದ್ಧೀಕರಣ ಹಾಗೂ ಪೂಜೆ ನೆರವೇರಿಸಿದರು. ಶ್ರದ್ಧಾ ಶಿಸ್ತಿನ ನಡುವೆ ನಡೆದ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರು ಸಂಘಟಿತ ಸೇವೆಯ ಮಹತ್ವವನ್ನು ಬಿಂಬಿಸಿ ಈ ಕೇಂದ್ರವು ಸಮಾಜದ ಶ್ರೇಯೋಭಿವೃದ್ಧಿಗೆ ಶಕ್ತಿ ಕೇಂದ್ರವಾಗಲಿ ಎಂದು ಆಶೀರ್ವಚನ ನೀಡಿದರು. ಟ್ರಸ್ಟ್ ಅಧ್ಯಕ್ಷರಾದ ಎಚ್ ಕೆ ರಾಮು ಸಭಾಧ್ಯಕ್ಷತೆಯನ್ನು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಬಿ ಪಿ ಸುರೇಶ್, ಸಂಘಟನಾ ಕಾರ್ಯದರ್ಶಿ ಲಿಂಗಪ್ಪ, ಆರ್ ಎಸ್ ರಘುರಾಮಗೌಡ ಕಾರ್ಯದರ್ಶಿ, ಹಿರಿಯ ಉಪಾಧ್ಯಕ್ಷರು ಶಾರದಮ್ಮ, ಸಂಚಾಲಕರು ವಿಜೇಂದ್ರ, ಖಜಾಂಚಿ ಅನಿಲ್, ಉಪಾಧ್ಯಕ್ಷರು ದೇವೇಗೌಡ, ಉಮಾಶಂಕರ್, ಕಾನೂನು ಸಲಹೆಗಾರರು ಗಂಗಾಧರ ಗೌಡ, ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರುಗಳು ಮತ್ತು ಸದಸ್ಯರುಗಳು ಪಾಲ್ಗೊಂಡಿದ್ದರು. ನಮಗಿನ್ನ ಕೆಳ ಹಂತದಲ್ಲಿರುವಂಥ ಜನರನ್ನು ಗುರುತಿಸಿ, ಸಮಾಜದಲ್ಲಿ ವಂಚಿತರಾಗಿರೋರನ್ನ ಗುರುತಿಸಿ, ಮತ್ತು ದುಃಖದಲ್ಲಿರೋರನ್ನ ಎಲ್ಲರನ್ನ ಗುರುತಿಸಿ ನಾವು ಸಮಾಜದಲ್ಲಿ ಸೇವೆಯನ್ನು ಮಾಡ್ತೀವಿ. ಅದಕ್ಕೆ ಜಗದ್ಗುರು ಪಾಲ್ಗನಾಥ ಸ್ವಾಮೀಜಿ ಒಂದು ಮಾತು ಹೇಳ್ತಾರೆ, ಸೇವಾ ಏವ ಪೂಜಾ, ಸೇವೆಯೇ ಪೂಜೆ. ಇದು ಬಹಳ ಮುಖ್ಯ. ಬಸವಣ್ಣವ್ರು ಹೇಳಿದ್ರು, ಕಾಯಕವೇ ಕೈಲಾಸ, ಸಂಕ್ಷಿಪ್ತವಾಗಿ ಹೇಳಿದ್ರು. ಹಾಗೆ ನಾವು ಸೇವೆಯನ್ನು ಮಾಡಬೇಕು. ಯಾಕೆಂದರೆ ಭಗವಂತ ನಮಗೆ ಎಲ್ಲವನ್ನ ಕೊಟ್ಟಿದ್ದಾನೆ, ಅವಕಾಶ ಕೊಟ್ಟಿದ್ದಾನೆ, ವಾಯು ಕೊಟ್ಟಿದ್ದಾನೆ, ಹಾಗೆ ತಿನ್ನಲಿಕ್ಕೆ ಆಹಾರ ಕೊಟ್ಟಿದ್ದಾನೆ, ಹಣ್ಣು ಕೊಟ್ಟಿದ್ದಾನೆ, ಇರಲಿಕ್ಕೆ ನಮಗೆ ಭೂಮಿ ಕೊಟ್ಟಿದ್ದಾನೆ, ಉಸಿರಾಡಲಿಕ್ಕೆ ಗಾಳಿ ಕೊಟ್ಟಿದ್ದಾನೆ. ಏನು ಕೊಟ್ಟಿಲ್ಲ ಭಗವಂತ. ನಾವು ಅದನ್ನೆಲ್ಲ ಉಪಯೋಗಿಸ್ಕೊಂಡವರು ನಾವು ಸ್ವಾರ್ಥಿಗಳಾಗ ಭಗವಂತ ನಮಗೆ ಹಂತ ಹಂತವಾಗಿ ಕೊಟ್ಟಿರೋದ್ರಲ್ಲೇ ನಮ್ಮ ಕೈನಲ್ಲಿ ಎಷ್ಟು ಸಾಧ್ಯವಾಗ್ತದೋ ಅಷ್ಟನ್ನು ಸಮಾಜಮುಖಿಯಾಗಿ ಸೇವೆ ಮಾಡುವಂಥ ಮನಸ್ಸನ್ನು ನಾವು ಇಟ್ಕೊಂಡ್ರೆ ದೊಡ್ಡದು ಬೇಕಾಗಿಲ್ಲ. ನಮ್ಮ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದ ಸ್ವಾಮೀಜಿಯವರಾದಂಥ ಶ್ರೀ ಸೋಮನಾಥ ಸ್ವಾಮೀಜಿಯವ್ರನ್ನ ಕರ್ಕೊಂಡು ಬಂದು ಉದ್ಘಾಟನೆಯನ್ನು ಮಾಡಿಸಿದ್ದೀವಿ. ಅವರು ಸಹ ಈಗ ತಾನೇ ಉದ್ಘಾಟನೆಯನ್ನು ಮಾಡಿ ನಮ್ಮೆಲ್ಲರಿಗೂ ಆಶೀರ್ವಚನ ಮಾಡಿ ನಿರ್ಗಮಿಸಿದ್ದಾರೆ. ನಮ್ಮ ಸಂಘದ ದೇವೋದ್ದೇಶ ಮೈಸೂರು ನಗರ ಮತ್ತು ಮೈಸೂರು ಜಿಲ್ಲಾ ವ್ಯಾಪ್ತಿಯನ್ನು ಒಳಗೊಂಡಂತೆ ಎಲ್ಲ ಸಮಾಜದ ಸದಸ್ಯರನ್ನು ಸಂಘಟನೆಯನ್ನು ಮಾಡಬೇಕು ಮತ್ತು ಎಲ್ಲರ ಸಹಕಾರವನ್ನು ಕೋರಿ ಸಮಾಜ ಸೇವೆಯನ್ನು ಮಾಡುವಂಥ ಒಂದು ದೇವೋದ್ದೇಶವನ್ನು ಇಟ್ಕೊಂಡು ಈ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡಿದ್ದೇವೆ. ಮಕ್ಕಳಿಗೆ ಶೈಕ್ಷಣಿಕ ವಿದ್ಯಾಭ್ಯಾಸವನ್ನು ಕೊಡಿಸುವಂಥದ್ದು ಬಡ ಮಕ್ಕಳಿಗೆ. ಈ ಭಾಗದಲ್ಲಿರ್ತಕ್ಕಂಥ ಭಾಳಷ್ಟು ಜನ ಬಡವರಿದ್ದಾರೆ. ಅವ್ರಿಗೇನಾದರೂ ನಮ್ಮ ಕೈಲಾದಂಥ ಸಹ ಈ ಸಂಸ್ಥೆ ವತಿಯಿಂದ ಸರ್ಕಾರದ ಹಲವಾರು ಯೋಜನೆಗಳು ಬಂದಿದೆ. ಆ ಯೋಜನೆಗಳನ್ನು ಫಲವನ್ನು ಪಡೀಲಿಕ್ಕೆ ಈ ಸಂಸ್ಥೆಯ ಮೂಲಕ ಸಹಾಯವನ್ನು ಮಾಡಬೇಕು ಅನ್ನುವಂಥದ್ದು ಒಂದಿದೆ. ಮತ್ತು ಈ ಭಾಗದಲ್ಲಿ ಎಲ್ಲ ಸೀನಿಯರ್ ಸಿಟಿಜನ್ಸೇ ಇದ್ದಾರೆ, ಹಿರಿಯ ನಾಗರಿಕರು. ಅದರಲ್ಲೂ ವಿಶೇಷವಾಗಿ ಗೌರ್ಮೆಂಟ್ ಆಫೀಸರ್ಸ್ಗಳು, ಅಧಿಕಾರಿಗಳು, ನೌಕರರು ಯಥೇಚ್ಛವಾಗಿ 80% ಇದ್ದಾರೆ. ನಿಜನೇದಾಗಿ ಎಲ್ಲರೂ ಸದಸ್ಯರಾಗಿ ಅಂತ ವಿನಂತಿಯನ್ನು ಮಾಡ್ತಾಯಿದ್ದಾನೆ. 1,000 ರೂಪಾಯಿನ ಸಂದಾಯ ಮಾಡಿ ಸದಸ್ಯತ್ವವಾಗಿ ನಮ್ಮ ಸಂಸ್ಥೆಯಲ್ಲಿ ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ದಾರೆ. ಸಮಾಜದ ಹೆಸರನ್ನು ಇಟ್ಟಿದ್ದೀವಿ ಅಷ್ಟೇ. ಎಲ್ಲ ಸಮಾಜವನ್ನು ಒಳಗೊಂಡಂಥ ಕೆಲಸವನ್ನು ಮಾಡಬೇಕು. ಇದಕ್ಕೆಲ್ಲ ಪ್ರೇರಣೆ ನಮ್ಮ ಊರು ನಂಜನಸ್ವಾಮಿ ಅವರು. ಇಡೀ ನಾಡಿನಲ್ಲಿರ್ತಕ್ಕಂಥ ಬಡವರ ಕಣ್ಣೀರು ಒರೆಸಬೇಕು ಅಂತೇಳಿ ಆ ಸಂಘನ ಸ್ಥಾಪನೆ ಮಾಡಿದೆ ಅಂತೇಳಿ ರಾಮಣ್ಣವ್ರು ಹೇಳಿದ್ದಾರೆ. ರಾಮಣ್ಣವರು ಸುಮಾರು 3 ದಶಕಗಳಿಗಿಂತ ಹೆಚ್ಚಾಗಿ ಸಮಾಜ ಸೇವಾ ಕಾರ್ಯದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ಕೊಬರ್ತಾ ಇದ್ದಾರೆ. ರಾಜ್ಯ ಸರ್ಕಾರ ನೌಕರ ಸಂಘದ ಅಧ್ಯಕ್ಷರಾಗಿ ಕಾಯಕ ಮಾಡಿದರೂ ಕೂಡ ರಾಜ್ಯದಲ್ಲೂ ಕೆಲಸ ಮಾಡಿದ್ದಾರೆ, ಜಿಲ್ಲೆಯಲ್ಲೂ ಕೆಲಸ ಮಾಡಿದ್ದಾರೆ. ಮತ್ತು ಕಾವೇರಿ ಕ್ರಿಯಾ ಸಮಿತಿ ಹೋರಾಟದಲ್ಲಿ ಭಾಗವಹಿಸಿ
ಇಡೀ ನಾಡಿನ ಅರಗುರು ಚರಮೂರ್ತಿಗಳನ್ನ ಒಟ್ಟಿಗೆ ಸೇರಿಸಿ ಈ ನಾಡಿಗೆ ಸುಭಿಕ್ಷವಾಗಬೇಕು, ನಾಡು ಜಲ ಸಂರಕ್ಷಣೆಯಲ್ಲಿ ಯಶಸ್ವಿಯಾಗಿ ಹೋರಾಟ ಮಾಡಬೇಕು ಅಂತೇಳಿ ಅದನ್ನೂ ಸ್ಥಾಪನೆ ಮಾಡಿ ಅದ್ರ ಜೊತೆಗೆ ಇವತ್ತು ಕುವೆಂಪು ಅವರ ಹೆಸರಿನಲ್ಲಿ ಬಾರಿಸು ಕನ್ನಡ ದಿಂಡಿ ಮಾವ, ಇದು ನಿಜವಾಗಲೂ ಅತ್ಯಂತ ಸಂತೋಷ ಸಂಭ್ರಮದ ವಿಚಾರ. ಯಾಕೆಂದರೆ ಸಮಾಜ ಸೇವಾ ಕಾರ್ಯದಲ್ಲಿ ಸತ್ಕಾರ್ಯವನ್ನು ಮಾಡಲು ಕಂಕಣ ಕಟ್ಟಿ ನಿಂತಿರುವ ಎಲ್ಲ ಪದಾಧಿಕಾರಿಗಳಿಗೆ ರಾಮಣ್ಣವರ ನೇತೃತ್ವದಲ್ಲಿ ಈ ಕಾರ್ಯ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ನಾನು ಚಾಮುಂಡೇಶ್ವರನ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ.